Hi friends, welcome to SPK English Academy. I am Sarada Basappa, English teacher at Government Adarsh Vidyalaya, Baswan Bhagavadi, Vijaypur District, Karnataka State. In today's video, I will discuss the reported speech, how to change direct speech into indirect speech or reported speech. What are the rules we have to follow while transforming direct speech into indirect speech? So, this topic plays a vital role in English grammar. So, if we change direct speech into indirect speech, exactly if we are familiar with this concept, so we will write the answers in the examination easily, especially for the students who are preparing for the examination. It is very important to practice direct and indirect speech or reported speech. If the students are familiar with the direct and indirect speech, they know how to change direct speech into indirect speech. They will write the long answers very easily. Now we look at what are the rules we have to follow while changing direct speech into reported speech. First, we know that. So, what do you mean by that is what do you mean by speech? ಸ್ಪೀಚ್ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಬಂಧುಗಳೇ ನುಡಿ ಎಂದರೇನು? ವಾಟ್ ಮೀನ್ ಬೈ ಸ್ಪೀಚ್? ಐ ಗೋ ವೆರಿ ಫಾಸ್ಟ್ ಹಿಯರ್. ಸಿ ಸ್ಪೀಚ್ ಈಸ್ so here speech means a talk or a dialogue between two persons. ಸೊ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವ ಸಂಭಾಷಣೆಯೇ ನುಡಿ ಅಂತ ಹೇಳ್ತೇವೆ. ಸೊ ಕೈಂಡ್ಸ್ ಆಫ್ ಸ್ಪೀಚ್. ಸೊ ಸಿ ದೇರ್ ಆರ್ ಟೂ ಕೈಂಡ್ಸ್ ಇನ್ ಸ್ಪೀಚ್. ಸ್ಪೀಚ್ಗಳಲ್ಲಿ ಎರಡು ವಿಧಗಳನ್ನು ನೋಡ್ತೇವೆ. ಯಾವುವು? ನೋಡಿ, ಫಸ್ಟ್ ಒನ್, ಮೊದಲನೇದಾಗಿ ಡೈರೆಕ್ಟ್ ಸ್ಪೀಚ್, ಅದನ್ನ ಪ್ರತ್ಯಕ್ಷ ನುಡಿ ಅಂತ ಕರಿತೇವೆ. ಇಂಡೈರೆಕ್ಟ್ ಸ್ಪೀಚ್, ಪರೋಕ್ಷ ನುಡಿ. ಸಿ ಡೈರೆಕ್ಟ್ ಸ್ಪೀಚ್, ವಾಟ್ ವಿಲ್ ಬಿ ಡೈರೆಕ್ಟ್ ಸ್ಪೀಚ್? ಡೈರೆಕ್ಟ್ ಸ್ಪೀಚ್ ಅಂತಂದ್ರೆ ಏನು ಅಂತಂದ್ರೆ, ಇಫ್ ವಿ repeat the words of a person exactly in his own words to someone, it is known as direct speech. ಅಂದ್ರೆ ಒಬ್ಬ ವ್ಯಕ್ತಿ ಹೇಳಿದ ಮಾತುಗಳನ್ನ ಹಾಗೆಯೇ, ಅಂದರೆ ಯಾವುದೇ ಬದಲಾವಣೆ ಇಲ್ಲದೆ ಬೇರೆಯವರಿಗೆ ನಾವು ಹೇಳಿದರೆ, ಅವುಗಳನ್ನು ಎಕ್ಸ್ಪ್ರೆಸ್ ಮಾಡಿದರೆ ಅದಕ್ಕೆ ನಾವು ಡೈರೆಕ್ಟ್ ಸ್ಪೀಚ್ ಅಂತ ಕರಿತೇವೆ. ನೋಡಿ, ಒಬ್ಬ ವ್ಯಕ್ತಿಯ ಮಾತನ್ನು ಯಾವುದೇ ಬದಲಾವಣೆ ಇಲ್ಲದೆ ಪುನಃ ಹೇಳಿದರೆ ಅದು ನೇರ ನುಡಿ ಆಗುತ್ತದೆ. ಅದರಲ್ಲಿ ಯಾವುದೂ ಚೇಂಜ್ ಮಾಡುವಂತಿಲ್ಲ, ಅದು ಡೈರೆಕ್ಟ್ ಸ್ಪೀಚ್. ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಇದೆ ಇಲ್ಲಿ. ಸಪ್ನಾ ಸೇಡ್, ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಯುವರ್ ಸಕ್ಸಸ್. ಸಪ್ನಾ ಹೇಳಿದಳು ಏನಂತ? ನಾನು ನಿನ್ನ ಯಶಸ್ಸಿನ ಬಗ್ಗೆ ಬಹಳ ತುಂಬಾ ಖುಷಿಯಾಗಿದ್ದೇನೆ ಅಂತ. ಇದು ಡೈರೆಕ್ಟ್ ಸ್ಪೀಚ್. ಹಾಗೆ ನೋಡಿ, ಇಂಡೈರೆಕ್ಟ್ ಸ್ಪೀಚ್ ನೋಡೋಣ. ಇಂಡೈರೆಕ್ಟ್ ಸ್ಪೀಚ್ ಆರ್ ರಿಪೋರ್ಟೆಡ್ ಸ್ಪೀಚ್ ಅಂತ ಮಾಡರ್ನ್ ಇಂಗ್ಲಿಷ್ ಅಲ್ಲಿ ಉಪಯೋಗ ಮಾಡ್ತಾರೆ. ನೋಡಿ, ಇಫ್ ವಿ ಎಕ್ಸ್ಪ್ರೆಸ್ ದ ಎಸೆನ್ಸ್ ಆಫ್ ದ ಮೇನ್ ಪಾಯಿಂಟ್ಸ್ ಆಫ್ ಎ ಪರ್ಸನ್ಸ್ ವರ್ಡ್ಸ್ ವಿತ್ ಎ ಫ್ಯೂ ಮೋಡಿಫಿಕೇಶನ್ಸ್, ಇಟ್ ಈಸ್ ನೋನ್ ಆಸ್ ಇಂಡೈರೆಕ್ಟ್ ಸ್ಪೀಚ್. ಅಂದ್ರೆ ಇಫ್ ವಿ ರಿಪೀಟ್ ಆರ್ ಇಫ್ ವಿ ಎಕ್ಸ್ಪ್ರೆಸ್ the words of a person with some changes, with some modifications to someone, so that is indirect speech. ಒಬ್ಬ ವ್ಯಕ್ತಿಯ ಮಾತುಗಳನ್ನು ಕೆಲವು ಬದಲಾವಣೆಗಳೊಂದಿಗೆ ಪುನಃ ಹೇಳಿದರೆ ಅದು ಪರೋಕ್ಷ ನುಡಿ ಆಗುತ್ತದೆ. ನೋಡಿ, ಎಕ್ಸಾಂಪಲ್ ಇದೆ ಮೇಲೆ. ಡೈರೆಕ್ಟ್ ಇರ್ತಕ್ಕಂಥ ಈ ಒಂದನ್ನ ನಾವು ಇಂಡೈರೆಕ್ಟ್ ಮಾಡಿದ್ದೇವೆ ಇಲ್ಲಿ. ಸಪ್ನಾ said that she was very happy about his or her success. ಇದು indirect speech or reported speech.
ನೋಡಿ, ಈ ರಿಪೋರ್ಟೆಡ್ ಸ್ಪೀಚ್ ಮತ್ತು ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟೆಡ್ ಸ್ಪೀಚ್ಗಳಲ್ಲಿ ಎರಡು ನೋಡ್ತೇವೆ ನಾವು. ಒಂದು ಡೈರೆಕ್ಟ್ ಸ್ಪೀಚ್ ಆಗಿರ್ಬೋದು. ಡೈರೆಕ್ಟ್ ಸ್ಪೀಚ್ ಅಲ್ಲಿ ಎರಡು ವಿಧದ ನಾವು ಸೆಂಟೆನ್ಸ್ ಅನ್ನ ನೋಡ್ತೇವೆ. ನೋಡಿ, ಯಾವ್ದು ನೋಡ್ಲಿ? ಒನ್ ಈಸ್ ರಿಪೋರ್ಟಿಂಗ್ ವರ್ಬ್, ಸೆಕೆಂಡ್ ಒನ್ ಈಸ್ ರಿಪೋರ್ಟೆಡ್ ಸ್ಪೀಚ್. ಈ ಡೈರೆಕ್ಟ್ ಮತ್ತು ಇನ್ಡೈರೆಕ್ಟ್ ನಲ್ಲಿ ಎರಡು ಸೆಂಟೆನ್ಸ್ ನ ಭಾಗಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಒಂದು ರಿಪೋರ್ಟಿಂಗ್ ವರ್ಬ್, ಇನ್ನೊಂದು ರಿಪೋರ್ಟೆಡ್ ಸ್ಪೀಚ್. ಹಾಗಾದ್ರೆ ರಿಪೋರ್ಟಿಂಗ್ ವರ್ಬ್ ಅಂದ್ರೆ ಏನು, ರಿಪೋರ್ಟೆಡ್ ಸ್ಪೀಚ್ ಅಂತಂದ್ರೆ ಏನು? ರಿಪೋರ್ಟಿಂಗ್ ವರ್ಬ್ ಅಂದ್ರೆ ಯಾವುದಕ್ಕೆ ಕರಿತೇವೆ, ರಿಪೋರ್ಟೆಡ್ ಸ್ಪೀಚ್ ಅಂತ ನಾವು ಯಾವುದಕ್ಕೆ ಕರಿತೇವೆ? ಫಸ್ಟ್ ನೋಡೋಣ, ರಿಪೋರ್ಟಿಂಗ್ ವರ್ಬ್ ಅಂತಂದ್ರೆ ಏನು. ವಾಟ್ ಈಸ್ ಎ ರಿಪೋರ್ಟಿಂಗ್ ವರ್ಬ್? ನೋಡಿ, ಎ ರಿಪೋರ್ಟಿಂಗ್ ವರ್ಬ್ ಈಸ್ ಯೂಸ್ ಟು ಇಂಟ್ರೊಡ್ಯೂಸ್ ದ ರಿಪೋರ್ಟೆಡ್ ಸ್ಪೀಚ್. It is either at the beginning or at the end of the reported speech. ನೋಡಿ, ರಿಪೋರ್ಟಿಂಗ್ ವರ್ಬ್ ಈಸ್ ಯೂಸ್ ಟು ಇಂಟ್ರೊಡ್ಯೂಸ್ ದ ರಿಪೋರ್ಟೆಡ್ ಸ್ಪೀಚ್. ಈ ರಿಪೋರ್ಟಿಂಗ್ ವರ್ಬ್ ಅನ್ನ ರಿಪೋರ್ಟೆಡ್ ಸ್ಪೀಚ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ, ಹೇಳಲಿಕ್ಕೆ ಬಳಸ್ತೇವೆ. ಆ ರಿಪೋರ್ಟಿಂಗ್ ವರ್ಬ್ ಎಲ್ಲಿ ರಿಪೋರ್ಟೆಡ್ ಸ್ಪೀಚ್ ದ ಮೊದಲಾದ್ರೂ ಇರಬಹುದು ಅಥವಾ ಎಟ್ ದಿ ಎಂಡ್ ಕೊನೆಯಲ್ಲಿ ಆದ್ರೂ ಇರಬಹುದು. ನೋಡಿ, ಈ ಮೇಲಿನ ವಾಕ್ಯದಲ್ಲಿ ರಮ್ಯಾ ಸೇಡ್ ಅಂತ ಇದೆಯಲ್ಲ, ಇಲ್ಲಿ ರಮ್ಯಾ ಸೇಡ್ ಅಂತ ಒಂದು ಇದೆ. ಇದು ರಿಪೋರ್ಟಿಂಗ್ ವರ್ಬ್. ಇದು ರಿಪೋರ್ಟಿಂಗ್ ವರ್ಬ್. ಐ ವಿಲ್ ಗೋ ಟು ಬೆಂಗಳೂರು. ಈ ಐ ವಿಲ್ ಗೋ ಟು ಬೆಂಗಳೂರು ಇದೆಯಲ್ಲ, ಇದು ರಿಪೋರ್ಟೆಡ್ ಸ್ಪೀಚ್. ದಿಸ್ ಈಸ್ ರಿಪೋರ್ಟೆಡ್ ಸ್ಪೀಚ್. ಇದು ರಿಪೋರ್ಟೆಡ್ ಸ್ಪೀಚ್. ಹಾಗಾದ್ರೆ ವಾಟ್ ಈಸ್ ಎ ರಿಪೋರ್ಟೆಡ್ ಸ್ಪೀಚ್? ರಿಪೋರ್ಟೆಡ್ ಸ್ಪೀಚ್ ಅಂತಂದ್ರೆ ಏನು, ಯಾವುದಕ್ಕೆ ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ? ನೋಡಿ, reported speech is a part of a sentence which is already said by someone. It is always in a double or single inverted commas or quotation marks. Nodili, reported speech, it is a part of a sentence which is already said by someone. See, this reported speech is always in a double or single inverted commas or quotation marks. For example, ಉದಾಹರಣೆಗಾಗಿ ಈ ರಿಪೋರ್ಟೆಡ್ ಸ್ಪೀಚ್ ಯಾವಾಗಲೂ ಹೇಗಿರ್ತದೆ ನೋಡಿ. ರಿಪೋರ್ಟೆಡ್ ಸ್ಪೀಚ್ ಒಂದು ವಾಕ್ಯದಲ್ಲಿ ಒಂದು ಭಾಗ, ಅದು ಪಾರ್ಟ್ ಆಫ್ ಎ ಸೆಂಟೆನ್ಸ್. ಇದು ಎಲ್ಲಿ ಹೇಗಿರ್ತದೆ ಅಂತಂದ್ರೆ, ಈ ರಿಪೋರ್ಟೆಡ್ ಸ್ಪೀಚ್ ಯಾವಾಗಲೂ ಸಿಂಗಲ್ ಅಥವಾ ಡಬಲ್ ಇನ್ವರ್ಟೆಡ್ ಕಾಮದ ಮಧ್ಯದಲ್ಲಿ ಇರ್ತದೆ, ಅಥವಾ ಕೊಟೇಶನ್ ಮಾರ್ಕ್ಸ್ ಅನ್ನ ಅದರ ನಡುವೆ ಇರ್ತದೆ. ಕೊಟೇಶನ್ ಮಾರ್ಕ್ಸ್ ಅನ್ನ ಬಳಸಿರ್ತಾರೆ. ಉದಾಹರಣೆಗಾಗಿ ನೋಡಿ, ಇಲ್ಲಿ ರಮ್ಯಾ ಸೈಡ್ ಇದೆ, ಇದು ರಿಪೋರ್ಟಿಂಗ್ ವರ್ಬ್. ಇದು ಐ ವಿಲ್ ಗೋ ಟು ಬೆಂಗಳೂರು, ಐ ವಿಲ್ ಗೋ ಟು ಬೆಂಗಳೂರು ಇದೆಯಲ್ಲ, ದಿಸ್ ಈಸ್ ರಿಪೋರ್ಟೆಡ್ ಸ್ಪೀಚ್. ವೈ? ಇಟ್ ಲೈಸ್ ಇನ್ ದ ಕೊಟೇಶನ್ ಮಾರ್ಕ್ಸ್. ಇದು ಕೊಟೇಶನ್ ಮಾರ್ಕ್ಸ್ ಬಳಸಿದ್ದಾರೆ, ಡಬಲ್ ಇನ್ವರ್ಟೆಡ್ ಕಾಮಾಗಳನ್ನು ಬಳಸಿದ್ದಾರೆ, ಅದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಈ ಮೇಲಿನ ವಾಕ್ಯದಲ್ಲಿ ಐ ವಿಲ್ ಗೋ ಟು ಬೆಂಗಳೂರು ರಿಪೋರ್ಟೆಡ್ ಸ್ಪೀಚ್ ಆಗುತ್ತದೆ. ಇದು ಯಾವಾಗಲೂ ಅವತರಣಿಕೆ ಚಿಹ್ನೆಯಲ್ಲಿರುತ್ತದೆ. ಕನ್ನಡದಲ್ಲಿ ಕೂಡ ನಾವು ಬಳಸಿದ್ದೇವೆ. ನೋಡಿ, when we have to change direct into indirect speech or reported speech, so we have to remember some points. We have to keep some points in our mind. ನಾವು ಡೈರೆಕ್ಟ್ ಅನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ಅಥವಾ ಡೈರೆಕ್ಟ್ ಅನ್ನ ರಿಪೋರ್ಟೆಡ್ ಸ್ಪೀಚ್ ಆಗಿ ರಿಪೋರ್ಟ್ ಮಾಡಬೇಕಾದ್ರೆ ಅಲ್ಲಿ ಕೆಲವು ಮಹತ್ವದ ಅಂಶಗಳನ್ನು ನಾವು ನೆನಪಿನಲ್ಲಿ ಇಡಬೇಕು. ಯಾವ ಅಂಶಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಈಗ ನೋಡಿ, ಮೊದಲನೇದಾಗಿ ನೋಡಿ, ದ ಡೈರೆಕ್ಟ್ ಸ್ಪೀಚ್ ಶುಡ್ ಬಿ ಪ್ಲೇಸ್ಡ್ ಬಿಟ್ವೀನ್ ದ ಇನ್ವರ್ಟೆಡ್ ಕಾಮಾಸ್ ಅಂಡ್ ಬಿಗಿನ್ಸ್ ವಿತ್ ಎ ಕ್ಯಾಪಿಟಲ್ ಲೆಟರ್. ಈ ಡೈರೆಕ್ಟ್ ಸ್ಪೀಚ್ ಇದೆಯಲ್ಲ, ಅದು ಯಾವಾಗಲೂ ಏನಪ್ಪಾ ಅಂತಂದ್ರೆ ಇನ್ವರ್ಟೆಡ್ ಕಾಮಾದಲ್ಲಿ ಇರುತ್ತೆ. ನೋಡಿ, ಐ ವಾಂಟ್ ಟು ಸ್ಟಡಿ ಮೆಡಿಸಿನ್, ಇಲ್ಲಿ ಇನ್ವರ್ಟೆಡ್ ಕಾಮಾದಲ್ಲಿ ಇದೆ, ಮತ್ತು ಅದು ಏನಾಗಿರುತ್ತೆ, ಕ್ಯಾಪಿಟಲ್ ಲೆಟರ್ ಇಂದ ಪ್ರಾರಂಭ ಆಗಿರುತ್ತೆ. ಓಕೆ, ಹಾಗೆ ನೆಕ್ಸ್ಟ್, ನೋ ಇನ್ವರ್ಟೆಡ್ ಕಾಮಾಸ್ ಆರ್ ಕಾಮಾ ಯೂಸ್ಡ್ ಇನ್ ಇಂಡೈರೆಕ್ಟ್ ಸ್ಪೀಚ್ ಆರ್ ರಿಪೋರ್ಟೆಡ್ ಸ್ಪೀಚ್. ನಾವು ಡೈರೆಕ್ಟ್ ಇದ್ದದನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡಿದಾಗ ಅಥವಾ ರಿಪೋರ್ಟೆಡ್ ಸ್ಪೀಚ್ ಆಗಿ ಪರಿವರ್ತನೆ ಮಾಡಿದಾಗ ಆ ಒಂದು ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಅಥವಾ ಇಂಡೈರೆಕ್ಟ್ ದಲ್ಲಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರ್ತಕ್ಕಂಥ ಯಾವುದೇ ಕಾಮ ಆಗ್ಲಿ ಡಬಲ್ ಇನ್ವರ್ಟೆಡ್ ಕಾಮ ಆಗ್ಲಿ ನಾವು ಅಲ್ಲಿ ಬಳಸಬಾರ್ದು.
We don't use any comma or single inverted comma or double inverted comma in the reported speech or indirect speech. ಇದು ಒಂದು ಇಂಪಾರ್ಟೆಂಟ್. ನೋಡಿ ಇಲ್ಲಿ ಒಂದು ಉದಾಹರಣೆ. Here is one example is given here. Uma said that she wanted to study medicine. We haven't used the inverted either it is this comma or these inverted commas in the reported speech. Reported speech ಅಲ್ಲಿ ಯಾವುದೇ ಕಾಮಾ ಆಗಿರಬಹುದು ಅಥವಾ ಡಬಲ್ ಇನ್ವರ್ಟೆಡ್ ಕಾಮ ಸಿಂಗಲ್ ಇನ್ವರ್ಟೆಡ್ ಕಾಮ ಇಲ್ಲಿ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಬಳಸಿಲ್ಲ. ಇದು ಒಂದು ನೆನಪಿಟ್ಕೊಳ್ಬೇಕು. ನೋಡಿ ಮತ್ತೊಂದೇನಿದೆ, ದ ಟೆನ್ಸ್ ಆಫ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ನಾಟ್ ಚೇಂಜ್ಡ್ ಅಟ್ ಆಲ್. ಆ ರಿಪೋರ್ಟಿಂಗ್ ವರ್ಬ್ ಈ ರಿಪೋರ್ಟಿಂಗ್ ವರ್ಬ್ ದ ಟೆನ್ಸ್ ಫಾರ್ಮ್ ಇರ್ತದಲ್ಲ ಅದು ಯಾವಾಗಲೂ ಬದಲಾವಣೆ ಆಗುವುದಿಲ್ಲ. ನೋಡಿ ಉದಾಹರಣೆಗಾಗಿ ಇಲ್ಲಿದೆ ಅದೊಂದು ನಿಮಗೆ ಗೊತ್ತಿದೆ. ರಿಪೋರ್ಟಿಂಗ್ ವರ್ಬ್ ಯಾವ್ದು? ಹಿ ಸೇಡ್ ಅಂತ ಇರುತ್ತೆ. ಹಿ ಸೇಜ್ ಅಂತಿದ್ರೆ ಹಿ ಸೇಜೇ ಆಗುತ್ತೆ. ಹಿ ಸೆಡ್ ಅಂತಿದ್ರೆ ಹಿ ಸೆಡ್ ಅಂತಾನೆ ಬಳಸಬೇಕು. ಅದು ರಿಪೋರ್ಟಿಂಗ್ ವರ್ಬ್ ದ ಕಾಲ. ನೋಡಿ, ಎ ಕಂಜಂಕ್ಷನ್ ದಟ್ ಈಸ್ ಯೂಸ್ಡ್ ಆಫ್ಟರ್ ದ ರಿಪೋರ್ಟಿಂಗ್ ವರ್ಬ್ ಇನ್ ಇಂಡೈರೆಕ್ಟ್ ಸ್ಪೀಚ್. ನಾವು ಡೈರೆಕ್ಟ್ ಸ್ಪೀಚ್ ಅನ್ನ ಇಂಡೈರೆಕ್ಟ್ ಮಾಡುವಾಗ ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಗಳನ್ನ ಡೆಟ್ ಅಂತಕ್ಕಂಥ ಕಂಜಂಕ್ಷನ್ ಅನ್ನ ಬಳಸಿಕೊಂಡು ಅವೆರಡನ್ನ ಜಾಯಿನ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಜಾಯಿನ್ ರಿಪೋರ್ಟಿಂಗ್ ವರ್ಬ್ ಅಂಡ್ ರಿಪೋರ್ಟೆಡ್ ಸ್ಪೀಚ್ ಬೈ ಯೂಸಿಂಗ್ ದ ಕಂಜಂಕ್ಷನ್ ದಟ್. This is one. Nodi, and some other rules are there. What are those? See, if the reporting verb is in the present tense, ರಿಪೋರ್ಟಿಂಗ್ ವರ್ಬ್ನ ಟೆನ್ಸ್ ಏನಾದರೂ ಪ್ರೆಸೆಂಟ್ ಟೆನ್ಸ್ ಆಗಿದ್ರೆ ಏನಾಗುತ್ತೆ, ಏನ್ ಮಾಡಬೇಕು? ದ ಟೆನ್ಸ್ ಆಫ್ ದ ರಿಪೋರ್ಟೆಡ್ ಸ್ಪೀಚ್ ಈಸ್ ನಾಟ್ ಚೇಂಜ್ಡ್ ಅಟ್ ಆಲ್. ನೋಡಿ, ರಿಪೋರ್ಟಿಂಗ್ ವರ್ಬ್ ದ ಟೆನ್ಸ್ ಏನಾದರೂ ಪ್ರೆಸೆಂಟ್ ಟೆನ್ಸ್ ಅಲ್ಲಿದ್ರೆ ಮುಂದೆ ರಿಪೋರ್ಟೆಡ್ ಸ್ಪೀಚ್ ನ ಟೆನ್ಸ್ ಅನ್ನ ನಾವು ಬದಲಾವಣೆ ಮಾಡಬಾರ್ದು. ಅಂದ್ರೆ ರಿಪೋರ್ಟಿಂಗ್ ವರ್ಬ್ ನ ಟೆನ್ಸ್ ಯಾವ್ದಿರ್ತದಲ್ಲ ಅದೇ ಟೆನ್ಸ್ ಕೂಡ ಅಲ್ಲಿ ರಿಪೋರ್ಟೆಡ್ ಸ್ಪೀಚ್ಗೂ ಅಪ್ಲೈ ಆಗ್ತದೆ. ನೋಡಿ ಒಂದು ಉದಾಹರಣೆ ಇದೆ ಇಲ್ಲಿ. ಇದು DS ಅಂತಂದ್ರೆ ಡೈರೆಕ್ಟ್ ಸ್ಪೀಚ್ ಅಂತ. ಇಲ್ಲಿ ವರ್ಷಾ ಸೇಜ್ ಇದೆ, ಇದು ರಿಪೋರ್ಟಿಂಗ್ ವರ್ಬ್ ಆಗಿದೆ. ವರ್ಷಾ ಸೇಜ್ ಅನ್ನೋದು ಇಲ್ಲಿ ಸೇಜ್ ಇದೆ ಅಲ್ಲ, ಇದೇನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಇದು ಐ ಗೋ ಟು ಮಾರ್ಕೆಟ್, ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಈಗ ಇದನ್ನ ಡೈರೆಕ್ಟ್ ಸ್ಪೀಚ್ ಹೇಗ್ ಮಾಡಬೇಕು ನೋಡಿ. ವರ್ಷಾ ಸೇಜ್, ನೋಡಿ ಇಲ್ಲಿ ಸೇಜ್ ಇದೆ, ಇಲ್ಲಿ ಕೂಡ ಸೇಜೇ ಮಾಡಿದ್ದೇವೆ. ರಿಪೋರ್ಟಿಂಗ್ ವರ್ಬ್ ನ ಟೆನ್ಸ್ ಯಾವ ಫಾರ್ಮ್ ಇರ್ತದೆ ಅದೇ ಫಾರ್ಮ್ ಅನ್ನ ಬಳಸಬೇಕು. ನಾವು ಇದನ್ನ ಸೇಜ್ ಇದನ್ನ ಸೇಡ್ ಮಾಡಿದ್ರೆ ಅದು ತಪ್ಪು. ವರ್ಷಾ ಸೇಜ್ ದ್ಯಾಟ್, ನೋಡಿ ಇಲ್ಲಿ ಸಿ ವರ್ಷಾ ಸೇಜ್ ದ್ಯಾಟ್ ಐ ಗೋ ಟು, ಇಲ್ಲಿ ವರ್ಷ ಇದೆ ಅದಕ್ಕಾಗಿ ಇದನ್ನ ಸಿ ಮಾಡಿದ್ದೇವೆ. ಇಲ್ಲಿ ಗೋಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಅದಕ್ಕೆ ವರ್ಷಾ ಗೋಸ್ ಟು ಮಾರ್ಕೆಟ್. ಅಂದ್ರೆ ಇಲ್ಲಿ ರಿಪೋರ್ಟಿಂಗ್ ವರ್ಗದಲ್ಲಿ ಯಾವ ಟೆನ್ಸ್ ಇರ್ತಲ್ಲ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಕೂಡ ಅದೇ ಟೆನ್ಸ್ ಅನ್ನ ಬಳಸಬೇಕು. ಯಾವಾಗ ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಕೂಡ ಅದೇ ಟೆನ್ಸ್ ಇರ್ತದೆ, ಅದರ ಟೆನ್ಸ್ ಚೇಂಜ್ ಆಗೋದಿಲ್ಲ. ಇದು ಒಂದು ಮಹತ್ವವಾಗಿರ್ತಕ್ಕಂಥ ರೂಲ್ಸ್. ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ಒಂದು ಫಾರ್ಮುಲಾವನ್ನ ಕೇಳ್ತಾ ಇರ್ತಾರೆ. ನೋಡಿ ಇನ್ನೊಂದಿದೆ ಇಲ್ಲಿ ಡೈರೆಕ್ಟ್ ಸ್ಪೀಚ್. GS ಮೀನ್ಸ್ ಡೈರೆಕ್ಟ್ ಸ್ಪೀಚ್. ಪದ್ಮಾ ಸೇಜ್, ಪದ್ಮ ಹೇಳಿದ್ದಾರೆ, ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಐ ಶೆಲ್ ಗೋ ಟು ಧಾರವಾಡ ಟುಮಾರೋ ಅಂತಿದೆ, ನಾಳೆ ಧಾರವಾಡಕ್ಕೆ ಹೋಗ್ತೇನೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಇಲ್ಲಿ ಆಕ್ಸಿಲರಿ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೇವೆ. ನೋಡಿ ಪದ್ಮಾ ಸೇಸ್ ದಟ್ ಸಿ ವಿಲ್ ಗೋ ಟು ಧಾರವಾಡ ದ ನೆಕ್ಸ್ಟ್ ಡೇ. ನೋಡಿ ಟೆನ್ಸ್ ಚೇಂಜ್ ಆಗಿಲ್ಲ. ನೋಡಿ ಇಲ್ಲಿ ಶೆಲ್ ಇದ್ದಿದ್ದನ್ನ ವಿಲ್ ಮಾಡಿದ್ದೇವೆ. ಶೆಲ್ ಅಲ್ಲಿ ಶುಡ್ ಅವೆಲ್ಲ ಏನಪ್ಪಾ ಅಂದ್ರೆ ವಿಲ್ ಆಗ್ತದೆ ಇಲ್ಲಿ, ಯಾಕೆ ಡೆಫಿನಿಟ್ ಟೆನ್ಸ್ ಬರುತ್ತೆ ಇಲ್ಲಿ. ನೋಡಿ ಸಿ ವಿಲ್ ಗೋ ಟು ಧಾರವಾಡ. ನೋಡಿ ಇನ್ನೊಂದು ರೂಲ್ ಏನಿದೆ ಅಂತಂದ್ರೆ, ಇಫ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ದ ಪಾಸ್ಟ್ ಟೆನ್ಸ್, ದ ರಿಪೋರ್ಟೆಡ್ ಸ್ಪೀಚ್ ಈಸ್ ಸಬ್ಜೆಕ್ಟೆಡ್ ಟು ಚೇಂಜ್ ಆಸ್ ಫಾಲೋಸ್. ರಿಪೋರ್ಟಿಂಗ್ ವರ್ಬ್ ಏನಾದರೂ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಅವಾಗ ನಾವೇನ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಟೆನ್ಸ್ ಕೆಳಗಿನಂತೆ ಟೆನ್ಸ್ಗಳಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅನ್ನ ಬದಲಾವಣೆಯಾಗಿ ಮಾಡಬೇಕು. ಯಾವಾಗ ಇಫ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ದ ಸಿಂಪಲ್ ಪಾಸ್ಟ್ ಟೆನ್ಸ್, ರಿಪೋರ್ಟಿಂಗ್ ವರ್ಬ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿದ್ರೆ, ಉದಾಹರಣೆಗೆ ಹಿ ಸೇಡ್, ಹಿ ಟೋಲ್ಡ್ ಅಂತಿದ್ರೆ, ಹಿ ರೆಗ್ರೆಟೆಡ್ ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ರೆ ಅವಾಗ ರಿಪೋರ್ಟೆಡ್ ಸ್ಪೀಚ್ ಅನ್ನ
ಅವಾಗ ರಿಪೋರ್ಟೆಡ್ ಸ್ಪೀಚ್ ಬದಲಾವಣೆ ಆಗ್ತದೆ. ಅಂದ್ರೆ ಹೇಗಾಗ್ತದೆ, ಯಾವ ಟೆನ್ಸ್ ಇದ್ದಾಗ ಯಾವ ಟೆನ್ಸ್ಗೆ ನಾವು ರಿಪೋರ್ಟೆಡ್ ಸ್ಪೀಚ್ ಅನ್ನ ಚೇಂಜ್ ಮಾಡಬೇಕು ಅನ್ನೋದು ಇಲ್ಲಿದೆ ನೋಡಿ. ಇದು ಡೈರೆಕ್ಟ್ ಸ್ಪೀಚ್, 2 ಕಾಲಮ್ ಇದಾವೆ. ಡೈರೆಕ್ಟ್ ಸ್ಪೀಚ್, ಇದು ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಇದೆ ನೋಡಿ. ಡೈರೆಕ್ಟ್ ಸ್ಪೀಚ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಇದ್ರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ರೆ ಡೈರೆಕ್ಟ್ ಅಲ್ಲಿ ಅದು ಪಾಸ್ಟ್ ಕಂಟಿನ್ಯೂಸ್ ಆಗ್ತದೆ. ಅಂದ್ರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಯಾವ ಟೆನ್ಸ್ ಇರ್ತದಲ್ಲ ಅದೇ ಕರೆಸ್ಪಾಂಡಿಂಗ್ ಟೆನ್ಸ್ ಅನ್ನ ನಾವು ಪಾಸ್ಟ್ ಅಲ್ಲಿ ಮಾಡಬೇಕು ನೋಡಿ. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ರೆ ಅದು ಪಾಸ್ಟ್ ಪರ್ಫೆಕ್ಟ್ ಆಗ್ತದೆ. ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ರೆ ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗ್ತದೆ. ಸಿಂಪಲ್ ಪಾಸ್ಟ್, ಸಿಂಪಲ್ ಪಾಸ್ಟ್ ಪಾಸ್ಟ್ ಪರ್ಫೆಕ್ಟ್ ಮಾಡ್ಬೇಕಂತೇನೆ ಇಲ್ಲ. ಅದನ್ನ ಚೇಂಜ್ ಮಾಡದಿದ್ರು, ಆ ಸಿಂಪಲ್ ಪಾಸ್ಟ್ ಇದ್ದದನ್ನ ಸಿಂಪಲ್ ಪಾಸ್ಟ್ ಇಟ್ರು ಕೂಡ ತೊಂದರೆ ಇಲ್ಲ, ಚೇಂಜ್ ಮಾಡಬಹುದು ಅಥವಾ ಮಾಡದೇ ಇದ್ರು ಸರಿ ನೋಡಿ. ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಪಾಸ್ಟ್ ಪರ್ಫೆಕ್ಟ್ ಇದ್ರೆ ಅದು ಹೇಗಿರುತ್ತೆ ಹಾಗೆ ಇರಬೇಕು, ಅದು ಚೇಂಜ್ ಆಗೋದಿಲ್ಲ. ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಚೇಂಜ್ ಆಗೋದಿಲ್ಲ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದು ಕೂಡ ಚೇಂಜ್ ಆಗೋದಿಲ್ಲ, ಹಾಗೆ ಇರುತ್ತೆ. ಸಿಂಪಲ್ ಫ್ಯೂಚರ್ ಇದ್ರೆ ಅದು ಫ್ಯೂಚರ್ ಕಂಡೀಷನಲ್ ಅನ್ನಾಗಿ ಮಾಡಬೇಕು. ಇಷ್ಟು ಟೆನ್ಸ್ ಗಳ ಬದಲಾವಣೆ. ಹೌ ಟು ಚೇಂಜ್ ಇನ್ ರಿಪೋರ್ಟೆಡ್ ದ ಟೆನ್ಸ್ ಆಫ್ ದ ರಿಪೋರ್ಟೆಡ್ ಸ್ಪೀಚ್. ಅಂದ್ರೆ ರಿಪೋರ್ಟೆಡ್ ಸ್ಪೀಚ್ ಯಾವ ಟೆನ್ಸ್ ಇದ್ದಾಗ ಯಾವ ಟೆನ್ಸ್ ಅನ್ನ ನಾವು ಬದಲಾವಣೆ ಮಾಡಬೇಕನ್ನೋದು ನಾವೀಗ ತಿಳಿದುಕೊಂಡಿದ್ದೇವೆ. ಸೊ ವಿ ಹ್ಯಾವ್ ಲರ್ನ್ಡ್ ದಟ್ when the reporting verb is in simple past tense, we have to change the tense of the reported speech in the corresponding tenses. So just we have learned it, discussed. Go to next. A change of auxiliary, ಸಹಾಯಕ ಕ್ರಿಯಾಪದ ಬದಲಾವಣೆ. ಅಂದ್ರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದ್ರೆ ಅದನ್ನ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ ಈಗ ನೋಡಿ. ಮೇ ಇದೆಯಾ, ಮೈಟ್ ಮಾಡಬೇಕು. ಕ್ಯಾನ್ ಕುಡ್ ಮಾಡಬೇಕು, ಕ್ಯಾನ್ ಇದ್ರೆ. ಇಲ್ಲಿ ಮಸ್ಟ್ ಇದ್ರೆ ಹ್ಯಾಡ್ ಟು, ಹ್ಯಾಡ್ ಬೆಟರ್ ಇದ್ರೆ ಹ್ಯಾಡ್ ಟು, ಆಟ್ ಟು ಇದ್ರೆ ಹ್ಯಾಡ್ ಟು ಮಾಡಬೇಕು. ಹಾಗೆ ಸೇಮ್ ಚೇಂಜ್ ಆಫ್ ಆಕ್ಸಲ್ ಇಲ್ಲಿ ಕೂಡ ಕೆಲವೊಂದಿಷ್ಟು ಇದಾವೆ ನೋಡಿ. ಡೈರೆಕ್ಟ್ ಸ್ಪೀಚ್ ಇಲ್ಲಿ ಯೂಸ್ ಟು ಕೂಡ ಹ್ಯಾಡ್ ಟು ಆಗುತ್ತೆ ನೋಡಿ. ಇಲ್ಲಿ ವಿಲ್ ಶೆಲ್ ಶುಡ್ ಇದ್ರೆ ನೋಡಿ, ಡೈರೆಕ್ಟ್ ಅಲ್ಲಿ ವಿಲ್ ಶೆಲ್ ಶುಡ್ ಇದ್ರೆ ಅದನ್ನ ಇಂಡೈರೆಕ್ಟ್ ಅಲ್ಲಿ ವುಡ್ ಆಗಿ ಮಾಡಬೇಕು ನೋಡಿ. ಡೈರೆಕ್ಟ್ ಅಲ್ಲಿ ಆಮ್ ಆರ್ ಈಸ್ ಇದ್ರೆ ಅದು ವಾಸ್ ಆಗುತ್ತೆ, ಪಾಸ್ಟ್ ಟೆನ್ಸ್ ಆಗುತ್ತೆ. ಇಲ್ಲಿ ಆರ್ ಇದ್ರೆ ವಾಸು ಆಗ್ಬೋದು, ವರು ಆಗ್ಬೋದು, ಡಿಪೆಂಡ್ಸ್ ಅಪಾನ್ ದ ಸಬ್ಜೆಕ್ಟ್ ಆಗಿ ಚೇಂಜ್ ಆಗುತ್ತೆ ಇಲ್ಲಿ ನೋಡಿ. ಹಾಗೆ ಹ್ಯಾಸ್ ಹ್ಯಾವ್ ಇದ್ರೆ ಇಲ್ಲಿ ಹ್ಯಾಡ್ ಆಗುತ್ತೆ. ಇಲ್ಲಿ ವರ್ ಆರ್ ವಾಸ್ ಇದ್ರೆ ಇಲ್ಲಿ ಹ್ಯಾಡ್ ಬೀನ್ ಆಗುತ್ತೆ ನೋಡಿ. ಈ ರೀತಿ ಈ ಚೇಂಜ್ ಆಫ್ ಆಕ್ಸಿಲರಿಯನ್ನ ನಾವು ಮಕ್ಕಳಿಗೆ ಕಲಿಸ್ಬಿಟ್ರೆ ನಾವು ಟೆನ್ಸ್ ಕಾನ್ಸೆಪ್ಟ್ ಇಲ್ಲದೇನೆ ಕೂಡ ಡೈರೆಕ್ಟ್ ಇದ್ದದನ್ನ ಇಂಡೈರೆಕ್ಟ್ ಸ್ಪೀಚ್ ಆಗಿ ಮಾಡ್ಲಿಕ್ಕೆ ಕಲಿಸ್ಬೋದು. ಈಗ ಟೆನ್ಸ್ ಅನ್ನು ಹೇಳ್ತಾ ಕುಳಿತುಕೊಂಡ್ರೆ ತುಂಬಾ ಮಕ್ಕಳಿಗೆ ಗೊಂದಲ ಆಗ್ಬೋದು. ಆದ್ರೆ ನಾವು ಈ ಒಂದು ಚೇಂಜ್ ಆಫ್ ಆಕ್ಸಿಲರಿ ಅನ್ನ ಮಕ್ಕಳಿಗೆ ಕಲಿಸ್ಬಿಟ್ರೆ ಈಸಿಯಾಗಿ ಟೆನ್ಸ್ ಅನ್ನ ಬಳಸದೆ ನಾವು ಡೈರೆಕ್ಟ್ ಸ್ಪೀಚ್ ಅದನ್ನ ರಿಪೋರ್ಟೆಡ್ ಸ್ಪೀಚ್ ಆಗಿ ಮಾಡೋದನ್ನ ಕಲಿಸಬಹುದು ನೋಡಿ. ಚೇಂಜ್ ಆಫ್ ಪ್ರನೌನ್ಸ್ ಇನ್ ಇಂಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ನಾವು ಚೇಂಜ್ ಆಫ್ ಪ್ರನೌನ್ಸ್ ಅನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡಿ. ಈಗ ಡೈರೆಕ್ಟ್ ಅಲ್ಲಿ ಹಿ ಇದ್ರೆ ಇಲ್ಲಿ ಮ್ಯಾಸ್ಕ್ಯುಲಿನ್, ಇಂಡೈರೆಕ್ಟ್ ಅಲ್ಲಿ ಹಿ ಸಿ ಫೆಮಿನೈನ್ ಆಗುತ್ತೆ, ಈ ರೀತಿ ಆಗುತ್ತೆ. ಈ ರೀತಿಯ ಬದಲಾವಣೆ ನೋಡಿ. ಇದು ಡೈರೆಕ್ಟ್ ಸ್ಪೀಚ್, ಡೈರೆಕ್ಟ್ ಇದ್ರೆ ಐ ಇದ್ರೆ ಹಿ, ಇಲ್ಲಿ ಮ್ಯಾಸ್ಕ್ಯುಲಿನ್ ಅದೇ ಫೆಮಿನೈನ್ ಶಿ ಆಗುತ್ತೆ, ಅದೇ ಪ್ಲೂರಲ್ ಕೂಡ ದೇ, ಈ ರೀತಿ ಆಗುತ್ತೆ. ಇದನ್ನು ಕೂಡ ನೋಡ್ಕೊಳ್ಳಿ, ದೇ ಆಗುತ್ತೆ. ಹಾಗೆ ಕೂಡ ದೆಮ್ ಇರುತ್ತೆ, ಹಾಗೆ ದೇ, ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆ ನೋಡ್ಬೋದು. ಚೇಂಜಸ್ ಇಲ್ಲಿ ಮೈ ಇದ್ರೆ ಹೀಸ್, ಹರ್, ದೆಮ್, ಮೈ ಸೆಲ್ಫ್, ಹಿಮ್ಸೆಲ್ಫ್, ಹರ್ ಸೆಲ್ಫ್, ದೆಮ್ ಸೆಲ್ಸ್. ವಿ ಇದ್ರೆ ಇಲ್ಲಿ ಚೇಂಜ್ ಆಗೋದಿಲ್ಲ, ದೇ ಆಗುತ್ತೆ. ಅಸ್ ಕೂಡ ಸೇಮ್, ಆರ್ ಕೂಡ ಈ ರೀತಿಯಾಗಿ ಚೇಂಜ್ ಬದಲಾವಣೆಗಳನ್ನ ಈ ಚೇಂಜ್ ಆಫ್ ಪ್ರೊನೌನ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಡೈರೆಕ್ಟ್ ಇಂಡೈರೆಕ್ಟ್ ಮಾಡುವಾಗ. ಹಾಗೆ ಕೂಡ ವರ್ಡ್ಸ್ ಡಿನೋಟಿಂಗ್ ಟೈಮ್ ಅಂಡ್ ಟೆನ್ಸ್, ವರ್ಡ್ಸ್ ಡಿನೋಟಿಂಗ್ ಟೈಮ್ ಅಂಡ್ ಪೊಸಿಷನ್ ನೋಡ್ಬೇಕು ಇಲ್ಲಿ ನೋಡಿ. ಇಲ್ಲಿ ದಿಸ್ ಡೈರೆಕ್ಟ್ ಅಲ್ಲಿ ದಿಸ್ ಇದ್ರೆ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ದ್ಯಾಟ್ ಆಗುತ್ತೆ. ದೀಸ್, ದೋಸ್, ನಾವು, ದೆನ್ ಆಗುತ್ತೆ. ಅಗೋ, ಬಿಫೋರ್ ಆಗುತ್ತೆ. ಇಲ್ಲಿ ಲಾಸ್ಟ್ ನೈಟ್ ದ ಪ್ರೀವಿಯಸ್ ನೈಟ್ ಆಗುತ್ತೆ. ನೆಕ್ಸ್ಟ್ ಡೇ ದ ಫಾಲೋವಿಂಗ್ ಡೇ. ಟುಡೇ ಇದ್ರೆ ದಟ್ ಡೇ ಆಗುತ್ತೆ. ಇನ್ನು ಕೆಲವುಗಳು ಇದಾವೆ ಇಲ್ಲಿ ನೋಡಿ. ಇಲ್ಲಿ ಟುನೈಟ್ ಇದ್ರೆ ದಟ್ ನೈಟ್ ಅಂತ ಮಾಡಬೇಕು. ಯೆಸ್ಟರ್ಡೇ ದ ಪ್ರೀವಿಯಸ್ ಡೇ ನೋಡಿ. ಇಲ್ಲಿ ಟುಮಾರೋ ದ ಫಾಲೋವಿಂಗ್ ಡೇ ಅಂದ್ರೂ ಸರಿ, ದ ನೆಕ್ಸ್ಟ್ ಡೇ ಅಂದ್ರೂ ಸರಿ.
ನೆಕ್ಸ್ಟ್ ವೀಕ್, ದ ಫಾಲೋವಿಂಗ್ ವೀಕ್, ಜಸ್ಟ್, ದೆನ್, ಹಿಯರ್, ದೇರ್, ದಸ್, ಸೊ ಈ ರೀತಿಯಾಗಿ ಬದಲಾವಣೆಯನ್ನ ಮಾಡಬೇಕು. ಡೈರೆಕ್ಟ್ ಇದ್ದಲ್ಲಿ ಬಂದ್ರೆ ಈ ಎಲ್ಲ ಈ ಎಡ್ವರ್ಬ್ಗಳು ಡೈರೆಕ್ಟ್ ಅಲ್ಲಿ ಬಂದ್ರೆ ಇಂಡೈರೆಕ್ಟ್ ಅಲ್ಲಿ ಈ ರೀತಿಯಾಗಿ ಬದಲಾವಣೆಯನ್ನ ಮಾಡ್ಬೇಕು ನಾವು. ಇಷ್ಟು ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಅನ್ನ ಕಲಿಬೇಕಾದ್ರೆ, ಡೈರೆಕ್ಟ್ ಸ್ಪೀಚ್ ಅನ್ನ ಇಂಡೈರೆಕ್ಟ್ ಸ್ಪೀಚ್ಗೆ ಮಾಡಬೇಕಾದಾಗ ಇವೆಲ್ಲ ರೂಲ್ಸ್ ಗಳನ್ನ ಬದಲಾವಣೆಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ನೆನಪಲ್ಲಿ ಇಟ್ಕೊಂಡ್ರೆ ಮಾತ್ರ ಡೈರೆಕ್ಟ್ ಸ್ಪೀಚ್ ಅನ್ನ ರಿಪೋರ್ಟೆಡ್ ಸ್ಪೀಚ್ ಮಾಡ್ಲಿಕ್ಕೆ ತುಂಬಾ ಸರಳ ಆಗ್ತೈತಿ. ಇವನ್ನೆಲ್ಲವನ್ನ ಕಲೀರಿ. ಮತ್ತೆ ಒಂದು ದಿವಸ ಬಿಟ್ಟು ಮುಂದಿನ ನಾವು ಹೇಗೆ ಡೈರೆಕ್ಟ್ ಇದನ್ನ ಇಂಡೈರೆಕ್ಟ್ ಟೆನ್ಸ್ ವಾಯ್ಸ್ ಮತ್ತು ಸೆಂಟೆನ್ಸ್ ಗಳಲ್ಲಿ ಹೇಗೆ ಮಾಡಬೇಕು, ಅಸರ್ಟಿವ್ ಅಲ್ಲಿ ಹೇಗೆ ಚೇಂಜ್ ಮಾಡಬೇಕು, ಇಂಟ್ರಾಗೇಟಿವ್ ಇದ್ರೆ ಹೇಗೆ ಮಾಡಬೇಕು, ಇಂಪೆರೇಟಿವ್ ಇದ್ರೆ ಹೇಗೆ ಮಾಡಬೇಕು, ಎಕ್ಸ್ಕ್ಲಾಮೇಟರಿ ಇದ್ರೆ ಹೇಗೆ ಚೇಂಜ್ ಮಾಡಬೇಕು ಡೈರೆಕ್ಟ್ ಅನ್ನ ಇಂಡೈರೆಕ್ಟ್ ಗೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಇವನ್ನ ಚೆನ್ನಾಗಿ ಕಂಠಪಾಠ ಮಾಡಿ ಅರ್ಥ ಮಾಡಿಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಅಲ್ಲಿವರೆಗೂ ಬಾಯ್. ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ಎಲ್ಲ ಗ್ರಾಮರ್ ಟಾಪಿಕ್ಸ್ ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಹಾಗೆ ಕೂಡ ಲೈಕ್ ಮಾಡಿ, ಎನ್ಕರೇಜ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.